ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ಈ ಥರ ರುಚಿಯಾಗಿ ಸಾಫ್ಟಾಗಿ ಪಡ್ಡು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ನನ್ನ ಮಗಳಿಗಂತೂ ಈ ಥರ ಪಡ್ಡು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ತುಂಬಾ ಡಿಫ್ರೆಂಟಾಗಿ ಪಡ್ಡು ಮಾಡ್ತಾ ಇರ್ತೀನಿ ನಾನು. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಲೋಟ ಅಕ್ಕಿ ತೊಗೊಂಡು ಅದಕ್ಕೆ ಒಂದು ಇಡೀ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕಿ ವಾಶ್ ಮಾಡಿ ಒಂದು ಬೆಳಗ್ಗೆ 10ರಿಂದ 5 ಗಂಟೆವರೆಗೆ ನೆನಿಲಿಕ್ಕಿಡಿ. ಅದಕ್ಕೆ ಸ್ವಲ್ಪ ಅನ್ನನೂ ಕೂಡ ಹಾಕ್ಕೊಳ್ಳಿ. ನಂತರ ಸಂಜೆ ಒಂದು 5:30 6 ಗಂಟೆ ಹಂಗೆ ಹಿಟ್ಟನ್ನ ಒಂದು ಹದದಲ್ಲಿ ರುಬ್ಬಿಟ್ಕೋಬೇಕು. ನಾನು ಸಂಜೆನೇ ಉಪ್ಪಾಕಿ ನೆನೆಸಿಡ್ತೀನಿ, ಯಾಕಂದರೆ ತುಂಬ ಚಳಿ ಇರೋದ್ರಿಂದ ನೀಟಾಗಿ ಹುಳಿ ಬರಬೇಕಲ್ವ, ಹಾಗಾಗಿ ನೈಟೇ ಉಪ್ಪು ಹಾಕ್ಬಿಡ್ತೀನಿ. ನೋಡಿ ಹುಳಿ ಬಂದಿದೆ ಹಿಟ್ಟು. ಇದು ಮಾರ್ನಿಂಗ್ ಮಾಡ್ತಿರೋದು ನಾನು ವಿಡಿಯೋ. ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಆನಿಯನ್ನು ಮತ್ತು ಬೀಟ್ರೋಟು ಇನ್ನು ಏನೇನಾದರೂ ಆ್ಯಡ್ ಮಾಡ್ತಾ ಇರ್ಬೋದು, ಪನ್ನೀರು ಎಲ್ಲನೂ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಕ್ಯಾರೆಟು ಎರಡೇ ಹಾಕ್ಕೊಂಡಿರೋದು ಇವತ್ತು. ತವನ ಕಾಯ್ಲಿಕ್ಕಿಟ್ಟು ಲೋ ಫ್ಲೇಮಲ್ಲಿ ನೀಟಾಗಿ 2 ಸೈಡು ಬೇಯಿಸ್ಕೊಂಡ್ರೆ ರುಚಿಯಾಗಿ ಸಾಫ್ಟಾಗಿರೋ ಪಡ್ಡು ರೆಡಿ ಆಗುತ್ತೆ. ಈ ಥರ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ.